ನಮಸ್ತೆ ಟಿವಿ 20 ಕನ್ನಡ ವಾಕಿಂಗ್ಗೆ ಸ್ವಾಗತ. ಕೇಂದ್ರದಿಂದ ರೈತರಿಗೆ ವಿಶೇಷವಾಗಿ ಶಕ್ತಿ ತುಂಬುವ ಕಾರ್ಯ ಆಗಿದ್ದು ಪಿಎಂ ಕಿಸಾನ್ ಫಸಲ್ ಬಿಮಾ ಯೋಜನೆಯ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪಿಎಂ ಕಿಸಾನ್ ಯೋಜನೆ ಅಡಿ 1,64,913 ರೈತರಿಗೆ 20 ಕಂತುಗಳಲ್ಲಿ 540 ಕೋಟಿ ರೂಪಾಯಿ ಜಮಾ ಆಗಿದೆ. ಫಸಲ್ ಬಿಮಾ ಯೋಜನೆ ಅಡಿ ಕೃಷಿ ಬೆಳೆಗೆ 1,93,570 ರೈತರಿಗೆ 235 ಕೋಟಿ ರೂಪಾಯಿ ಹಣ ಜಮೆಯಾಗಿದೆ. ತೋಟಗಾರಿಕೆ ಮತ್ತು ಹವಾಮಾನ ಆಧಾರಿತ ಬೆಳೆಗಳಿಗೆ ಬೆಳೆ ವಿಮೆ ಯೋಜನೆಯಲ್ಲಿ 2,49,837 ರೈತರಿಗೆ 620 ಕೋಟಿ ಜಮೆ ಆಗಿದೆ ಎಂದಿದ್ದಾರೆ. ಅತಿವೃಷ್ಟಿ ಹಣ ಮತ್ತು ಬೆಳೆ ವಿಮೆ ಹಣ ಬಂದಿಲ್ಲ ಅಂತ ಕೆಲವು ರೈತರು ದೂರವಾಣಿ ಮೂಲಕ ನನ್ನನ್ನು ಸಂಪರ್ಕಿಸಿದ್ರು. ಕೇಂದ್ರದ ಎನ್ಡಿಆರ್ನಿಂದ ಶೇಕಡ 75% ಹಾಗೂ ರಾಜ್ಯದ ಎಸ್ಜಿಆರ್ನಿಂದ ಶೇಕಡ 10% ಅತಿವೃಷ್ಟಿ ಪರಿಹಾರ ಜಮೆ ಆಗಬೇಕಾಗಿದ್ದು 1 ವಾರದ ಒಳಗೆ ಜಮೆ ಆಗುತ್ತೆ ಎಂದಿದ್ದಾರೆ. ಜಿಲ್ಲೆಯ 9,366 ರೈತ 5,58,46,000 ರೂಪಾಯಿ ಜಮೆ ಆಗಿದ್ದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಭತ್ತ ಇನ್ನಿತರ ಕೃಷಿ ಬೆಳೆಗೆ 2024ನೇ ಸಾಲಿನ ಬೆಳೆ ನಷ್ಟ ಪರಿಹಾರ 13.5 ಕೋಟಿ ಈಗಾಗಲೇ 3 ತಿಂಗಳ ಕೆಳಗೆ ಜಮೆ ಆಗಿದೆ. ಈ ತಿಂಗಳ ಅಂತ್ಯದ ವೇಳೆಗೆ 2024-25ನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ನಷ್ಟ 80ರಿಂದ 95 ಸಾವಿರ ರೈತರಿಗೆ 180 ಕೋಟಿಯ ತನಕ ಪರಿಹಾರ ಬರುವ ನಿರೀಕ್ಷೆ ಇದ್ದು, ಈ ವರ್ಷ 60,000 ರೈತರಿಗೆ 1 ಲಕ್ಷ ಎಕರೆಗೆ ಅಡಿಕೆ ಬೆಳೆಹಾನಿ ಪರಿಹಾರ ಸಿಗುತ್ತೆ. ಅಲ್ಲದೆ 3,000 ಎಕರೆಯಲ್ಲಿ ಬೆಳೆದ ಶುಂಠಿ, ಮಾವು ಪರಿಹಾರ ಕೂಡ ರೈತರ ಖಾತೆಗೆ ಜಮೆ ಆಗುತ್ತೆ ಎಂದಿದ್ದಾರೆ. ನಂಬಿಕೊಂಡು ರೈತರು ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಹವಾಮಾನ ಬದಲಾವಣೆಗಳಾದರೆ ಅವ್ನು ನಂಬ್ಕೊಂಡಂಥ ಫಸಲು ಮನೆ ಸೇರಲ್ಲ, ಆರ್ಥಿಕವಾಗಿ ಸಾಕಷ್ಟು ಹೊರೆ ಆಗ್ತಾ ಇತ್ತು. ಸೊ ಈ ದೃಷ್ಟಿಯಿಂದ ಗೌರವಿತ ಪ್ರಧಾನಮಂತ್ರಿಗಳು NDA ಸರ್ಕಾರ ರೈತರಿಗೋಸ್ಕರ ಆದ್ಯತೆಯ ಬಜೆಟನ್ನು ಕೊಟ್ಕೊಂಡು ಆರ್ಥಿಕ ಭದ್ರತೆ ಇರ್ಬೋದು, ವಿಶೇಷವಾಗಿ ರೈತರು ಏನು ಆತ್ಮಹತ್ಯೆ ಮಾಡ್ಕೊತಾ ಇದ್ರು ಅದನ್ನು ತಡಿಲಿಕ್ಕೆ, ಆತ್ಮಹತ್ಯೆಗಳ ಪ್ರಮಾಣವನ್ನು ಇಳಿಕೆ ಮಾಡಲಿಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ವಿಶೇಷವಾಗಿ ಕೃಷಿಯಲ್ಲಿ ಮರುಹೂಡಿಕೆಯನ್ನು ಮಾಡಲಿಕ್ಕೆ ರೈತರಿಗೆ ಶಕ್ತಿ ತುಂಬದ ಕಾರ್ಯ ಇರ್ಬೋದು, ವಿಶೇಷವಾಗಿ ರೈತರಿಗೆ ಸಾಲವನ್ನು ಬೇಕು ಅಂತ ನಿರೀಕ್ಷೆ ಮಾಡಿದಾಗ ಅದರ ಲಭ್ಯತೆಗೋಸ್ಕರ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು, ಈ ರೀತಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿರತೆಯನ್ನು ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರೈತರು ನೆನೆಸ್ಕೊಳ್ಳೋಂಥ ಕಾರ್ಯಕ್ರಮ ಅಂದರೆ ನಮ್ಮ PM ಕಿಸಾನ್ ಯೋಜನೆ ಇರ್ಬೋದು, ಫಸಲ್ ಬಿಮಾ ಯೋಜನೆ ಕೃಷಿಗೆ ಸಂಬಂಧಪಟ್ಟದ್ದಿರ್ಬೋದು, ಅದೇ ರೀತಿ ತೋಟಗಾರಿಕೆಗೆ ಸಂಬಂಧಪಟ್ಟಂಥ ವೆದರ್ ಬೇಸ್ಡ್ ಹವಾಮಾನಿತ ಆಧಾರಿತ ಬೆಳೆ ವಿಮೆ ಯೋಜನೆ ಇರ್ಬೋದು. ಇದು ಮೂಲ ಒಂದು ಶಕ್ತಿಯಾಗಿ, ಆರ್ಥಿಕ ಶಕ್ತಿಯಾಗಿ ನಮ್ಮ ರೈತರಿಗೆ ಸಂಕಷ್ಟ ಸಂದರ್ಭದಲ್ಲಿ ನೆರವಾಗ್ತಾ ಇದೆ. ಸೊ ಇದರ ಅಂಶ ಪ್ರಕಾರ PM ಕಿಸಾನ್ ಯೋಜನೆಯಲ್ಲಿ ಹೆಚ್ಚು ಕಮ್ಮಿ ಇವತ್ತಿನವರು ಕೂಡ 20 ಕಂತು ನಮ್ಮ ರೈತರಿಗೆ ಮುಟ್ಟಿಸುವಂಥ ಕಾರ್ಯ ಇಡೀ ದೇಶದಲ್ಲಿ ಆಗಿದೆ. 20 ಕಂತುಗಳು PM ಕಿಸಾನ್ ಯೋಜನೆಯಲ್ಲಿ. ಅದರ ಪ್ರಕಾರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಿನವರೆಗೂ ಕೂಡ ಒಟ್ಟು 1,64,913 ರೈತರಿಗೆ 540 ಕೋಟಿ ಟೋಟಲ್ 20 ಕಂತಿಂದ ಜಮಾ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.